ಮಧುರ, ನಿನ್ನ ಎಫರ್ಟ್ ಯಾವುದೂ ವೇಸ್ಟ್ ಆಗಲ್ಲ. ನಿನ್ನ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಸಿಗೋ ಥರ ನಾನು ಮಾಡ್ತೀನಿ. ನಿನ್ನ ನೀನು ಪ್ರೂವ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಅಪಾರ್ಚುನಿಟಿ ಅಂತ ಅನ್ಕೋ. ನಿನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇದರ ಥ್ರೂ ನೀನೊಂದು ಒಳ್ಳೆ ಎಫಿಷಿಯೆಂಟ್ ಪೊಲೀಸ್ ಅಂತೇಳಿ ಪ್ರೂವ್ ಮಾಡ್ಕೋಬೋದು. ಧೈರ್ಯವಾಗಿ ಕೆಲಸ ಮಾಡು. ಸರಿ ಮೇಡಮ್, ಖಂಡಿತವಾಗ್ಲೂ ಮಾಡ್ತೀನಿ. ಆದರೆ ಒಂದು ಮಾತು ಮಧುರ, ಯಾವುದೇ ಕ್ಷಣಕ್ಕೂ ನಿನಗೇನು ಸರಿ ಇಲ್ಲ ಅಂತ ಅನಿಸಿದ್ರೆ ತಕ್ಷಣ ನನಗೆ ಫೋನ್ ಮಾಡು. ಒಬ್ಬಳೇ ಏನೂ ಮಾಡೋಕ್ಕೆ ಹೋಗಬೇಡ, ನಾನು ಗೈಡ್ ಮಾಡ್ತೀನಿ. ಸರಿ ಮ್ಯಾಮ್. ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ನೀನಿಡೋ ಪ್ರತಿಯೊಂದು ಮೂಮೆಂಟ್ ಕೂಡ ತುಂಬಾ ಆರ್ಗ್ಯಾನಿಕ್ ಆಗಿರಬೇಕು. ಯಾವುದು ಪ್ಲ್ಯಾನ್ ಅಂತ ಅನಿಸ್ಬಾರ್ದು. ಅವನಿಗೆ ಒಂದು ಸಣ್ಣ ಡೌಟ್ ಕೂಡ ಬರಬಾರ್ದು. ಆಯಿತು ಮ್ಯಾಮ್. ಗುಡ್. ನೀವು ಅವನಿಗೆ ಹತ್ತಿರ ಆಗಬೇಕು ಅಂತಂದರೆ ಈ ರೀತಿ ಹೋಗೋಕ್ಕಾಗಲ್ಲ. ನಿನ್ನ ಡ್ರೆಸ್ ಕೋಡ್ ಚೇಂಜ್ ಆಗಬೇಕಾಗತ್ತೆ. ನೀನು ರೆಡಿ ಮಾಡಿನೇ ಕರ್ಕೊಂಡು ಹೋಗ್ತೇನೆ. ಸರಿ ಮ್ಯಾಮ್. ಈ ಸ್ಪಿರಿಟ್ನ ಹೀಗೆ ಮೇಂಟೈನ್ ಮಾಡು. ಮಧುರ ನೋಡು, ಈ ಕೆಲಸದಲ್ಲಿ ತುಂಬ ರಿಸ್ಕ್ ಇದೆ. ನಾನು ನಿನ್ಗೆ ಹೆದರ್ಸ್ತಿಲ್ಲ, ಎಚ್ಚರಿಸ್ತಿದ್ದೀನಿ. ಮಲ್ಲಿ ಹೇಳಿದ ಪ್ರಕಾರ ನಾವು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀವಿ. ಸೊ ನೀನು ಹೆದರೋ ಅವಶ್ಯಕತೆ ಇಲ್ಲ. ಬಟ್ ಆದರೂ ನೀನು ತುಂಬ ಕೇರ್ಫುಲ್ ಆಗಿರಬೇಕು. ಎಲ್ಲ ಯೋಚನೆ ಮಾಡಿನೇ ನೀನು ಒಪ್ಕೋತಿದ್ದೆ ಅಲ್ವಾ? ಮ್ಯಾಮ್, ನಾನು ಡಿಪಾರ್ಟ್ಮೆಂಟಿಗೆ ಬಂದಿದ್ದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ. ಮಲ್ಲಿ ಮ್ಯಾಮ್ ಹೇಳ್ದಾಗೆ ಇದರಲ್ಲಿ 3 ಜನದ ಜೀವನ ಅಡಗಿದೆ. ನನ್ನಿಂದಾಗಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಆದರೆ ಅದಕ್ಕಿಂತ ಖುಷಿ ಪಡೋ ವಿಷಯ ಏನಿದೆ? ಇದು ನಂಗೆ ಸಿಕ್ಕಿರೋ ಒಂದು ಒಳ್ಳೆ ಅವಕಾಶ ಅನ್ಕೋತೀನಿ. ಈ ಸ್ಪಿರಿಟ್ ಯಾವಾಗಲೂ ಹೀಗೆ ಇರಲಿ. ಓಕೆ ಮ್ಯಾಮ್. ಅಮ್ಮ. ಹಾಂ ಜೀವ, ಎಲ್ಲಿದೆಯೋ? ಅಮ್ಮ, ಅದು ನಾನೊಂದು ಮೀಟಿಂಗಲ್ಲಿದ್ದೆ. ಏನು ವಿಷಯ? ಏನಿಲ್ಲ ಕಂದ, ನಮ್ಮ ಫ್ಯಾಮಿಲಿ, ನಮ್ಮ ಭೂಮಿ, ಮಕ್ಕಳು ಎಲ್ಲ ಸೇರಿ ಒಂದು ದಿವಸಕ್ಕೆ ಊರಿಗೆ ಹೋಗಿ ಬರೋಣ ಅಂತ. ಹೇಗಿದೆ ಐಡಿಯಾ? ಅದಕ್ಕೆ ಫೋನ್ ಮಾಡಿದ್ದು. ನಾಳೆ ಏನು ಕೆಲಸನೂ ಇಟ್ಕೋಬೇಡ, ಅಲ್ಲಿ ಇಲ್ಲಿ ಅಂತ ಹೋಗಂಗಿಲ್ಲ. ನಾಳೆ ಫುಲ್ ಫ್ರೀ ಇಟ್ಕೋಬೇಕು, ಗೊತ್ತಾಯ್ತಾ? ಅಮ್ಮ, ಈಗ ಯಾಕಿದೆ ಅಲ್ಲ, ಇನ್ನೊಂದ್ಸಲ ಹೋದ್ರಾಯ್ತು. ಏನು ಈಗ ಯಾಕೆ ಅಂದರೆ ಈಗ ಆಗ ಅನ್ಕೊಂಡ್ರೆ ಹೋಗೋಕ್ಕೆ ಆಗೋದಿಲ್ಲ. ಅನ್ಕೊಂಡಾಗ ಹೋಗಿ ಬಂದ್ಬಿಡ್ಬೇಕಷ್ಟೇ. ಇದೇನು ದೊಡ್ಡ ಫಾರಿನ್ ಟ್ರಿಪ್ ಏನೋ. ನೀನು ಜಾಸ್ತಿ ಮಾತಾಡಬೇಡ. ನಾಳೆ ಫ್ರೀ ಇಟ್ಕೊಪ್ಪ ನೀನು. ಮಿಕ್ಕಿದ್ದು ಮನೆಗೆ ಬಂದಮೇಲೆ ಮಾತಾಡೋಣ. ಬೇಗ ಮನೆಗೆ ಬಾ. ನಿಮ್ಮ ಅಕ್ಕಂಗೂ ಟ್ರೈ ಮಾಡ್ತಾ ಇದ್ದೀನಿ ಇದೇ ವಿಷಯ ಹೇಳೋಣ ಅಂತ. ಅವಳು ಫೋನೇ ಕನೆಕ್ಟ್ ಆಗ್ತಿಲ್ಲ ಕಣೋ. ಎನಿವೇಸ್, ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಓಕೆನಾ? ನೀನು ಬಾ, ಬೇಗ ಬಾ ಮನೆಗೆ. ಹಾಂ, ಸರಿ ಅಮ್ಮ. ಏನಂತೆ? ಅಮ್ಮ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ, ನೀವು ಎಲ್ಲ ನಾಳೆನೇ ಅಂತೆ. ನಾಳೆನೇನಾ? ಹ್ಞೂ. ಅಮ್ಮ ರಿಸೀವ್ ಮಾಡ್ಬೇಡ ಅಕ್ಕ. ಪಕ್ಕ ಇದ್ರ ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡಿರ್ತಾರೆ. ನೀನು ಈಗೇನಾದರೂ ರಿಸೀವ್ ಮಾಡಿದ್ರೆ ಲಾಕ್ ಆಗ್ಬಿಡ್ತೀಯಾ? ಮತ್ತೆ ಕಾಲ್ ಮಾಡ್ತಾರೆ, ನಾನು ಸ್ವಿಚ್ ಆಫೇ ಮಾಡ್ಬಿಡ್ತೀನಿ. ಏನು ಬ್ಯುಸಿನೋ ಏನೋ ಗೊತ್ತಿಲ್ವೇ.